ಕೆಆರ್ಪುರಂನಲ್ಲಿ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಕೆನತ್ ಅರೆಸ್ಟ್ ವಿಡಿಯೋ ಲಭ್ಯವಾಗಿದೆ. ಪಾಂಡಿಚೇರಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ ಕೆನತ್. ಕೆಆರ್ಪುರಂನಲ್ಲಿ ಮೂವರ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಕೆನತ್ ಅನ್ನ ಅರೆಸ್ಟ್ ಹೇಗ್ ಮಾಡಲಾಯಿತು, ಯಾವ ರೀತಿಯಾಗಿ ಆತ ಸಿಕ್ಕಿಬಿದ್ದ, ಆತನನ್ನ ಪೊಲೀಸರು ಯಾವ ರೀತಿಯಾಗಿ ಹಿಡಿದ್ರು ಅನ್ನೋದರ ಬಗ್ಗೆ ಇದೀಗ ನ್ಯೂಸ್ 18 ಕನ್ನಡಕ್ಕೆ ಆರೋಪಿ ಕೆನತ್ ಅನ್ನ ಅರೆಸ್ಟ್ ಮಾಡಿರುವ ವಿಡಿಯೋ ಲಭ್ಯ ಆಗಿದೆ. ಸ್ಥಳೀಯ ಎಎಸ್ಪಿ ಅದೇ ರೀತಿಯಾಗಿ ಅಲ್ಲಿನ ಸಿಬ್ಬಂದಿಯ ನೆರವಿನಿಂದ ಕೆನತನ್ನ ಪತ್ತೆ ಹಚ್ಚಲಾಯಿತು. ಕೆನತ್ನನ್ನ ವಶಕ್ಕೆ ಪಡೆದ್ರು ಪಾಂಡಿಚೇರಿ ಪೊಲೀಸರು. ಆ ನಂತರ ನಿನ್ನೆ ರಾತ್ರಿ ಕೆನತನ್ನ ಅರೆಸ್ಟ್ ಕೂಡ ಮಾಡಿರುವಂತಹ ದೃಶ್ಯವನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ನ್ಯೂಸ್ 18ಗೆ ಅದು ಲಭ್ಯ ಆಗಿದೆ. ಆತ ಯಾವ ರೀತಿಯಾಗಿ ಊರಿಂದ ಊರಿಗೆ ಹೋಗ್ತಾ ಇದ್ದ ಅಂತ ಹೇಳಿದ್ರೆ ಮೊಬೈಲ್ ಅನ್ನ ಆತ ಬಳಸ್ತಾ ಇರಲಿಲ್ಲ. ಮೊಬೈಲ್ ಬಳಸದೆ ನಾಪತ್ತೆಯಾಗಿದ್ದ. ಕೊನೆಗೂ ಪಾಂಡಿಚೇರಿಯಲ್ಲಿ ಕೆನತ್ ಲಾಕ್ ಆಗಿದ್ದಾನೆ. ಇದೀಗ ಆತನನ್ನ ಬೆಂಗಳೂರಿನತ್ತ ಕರೆತರ್ತಾ ಇದ್ದಾರೆ ಪೊಲೀಸರು. ಎಷ್ಟೇ ರೀತಿಯಲ್ಲಿ ಕೂಡ ತಾವು ಸಿಕ್ಕಾಕೊಳ್ಳಲ್ಲ ಅಂತ ಅಂದುಕೊಂಡ್ರು ಕೂಡ ಪೊಲೀಸರು ತಮ್ಮ ಚಾಕಚಕ್ಯತೆಯಿಂದ ಈತನನ್ನ ಅರೆಸ್ಟ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಮೂವರನ್ನ ಸಾಯಿಸಿ ಓಡಿ ಹೋಗಿದ್ರು ಕೆನತ್ ಹಾಗೇನೆ ಶ್ವೇತಾ. ಅದರಲ್ಲೂ ಕೂಡ ಶ್ವೇತನ ಅಪ್ಪ, ಅಮ್ಮ ಹಾಗೇನೆ ಸಹೋದರಿ, ಆ ಮೂವರನ್ನ ಕೂಡ ಸಾಯಿಸಿ ಇವರು ಪಾಂಡಿಚೇರಿಗೆ ಹೋಗಿದ್ರು. ಆದ್ರೆ ಶ್ವೇತಾಳನ್ನ ಮೊದಲೇ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಶ್ವೇತಾ ಮಾತ್ರ ಕೆನತ್ತಿದ್ದು ಯಾವುದೇ ರೀತಿ ಇದರಲ್ಲಿ ತಪ್ಪಿಲ್ಲ, ಆತ ಏನು ಮಾಡಿಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು ಕೂಡ ಯಾವ ರೀತಿಯಾಗಿ ಇಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಸಾಕಷ್ಟು ಅವರಿಬ್ಬರು ಒಟ್ಟಿಗೆ ಇದ್ದಿದ್ದನ್ನ ಕೂಡ ಹೇಳಿದ್ವು. ಇದೀಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿ ಕೆನತ್ ಪತ್ತೆಯಾಗಿದ್ದೇ ರೋಚಕ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದ ಕೆನತ್. ಯಾಕಂದ್ರೆ ಮೊಬೈಲ್ ಅನ್ನ ಆತ ಬಳಸ್ತಾ ಇರಲಿಲ್ಲ. ಮೊಬೈಲ್ ಬಳಸದೆ ತಾವು ಯಾವ ರೀತಿಯಾಗಿ ಸಿಕ್ಕಾಕಿಕೊಳ್ಳದಾಗೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅವೆಲ್ಲ ಪ್ರಯತ್ನವನ್ನ ಕೂಡ ಕೆನತ್ ಮಾಡಿದಾನೆ. ಮೊಬೈಲ್ ಇದ್ರೆ ತಾನೇ ನಂಬರ್ ಟ್ರೇಸ್ ಆಗೋದು ಅಥವಾ ಲೊಕೇಶನ್ ಟ್ರೇಸ್ ಆಗೋದು. ಹಾಗಾಗಿ ಮೊಬೈಲ್ ಅನ್ನ ಬಳಸದೆ ಆತ ತಾನು ಪೊಲೀಸ್ಗೆ ಸಿಕ್ಕಾಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದ. ಲಿಕ್ಕಾರ್ ಔಟ್ಲೆಟ್ನಲ್ಲಿದ್ದ ಆರೋಪಿ ಕೆನತ್ ಮದ್ಯಪಾನ ಮಾಡ್ತಿದ್ದ ಬಗ್ಗೆ ಮಾಹಿತಿ ಸಿಕ್ಕಿತು. ಈ ವೇಳೆ ದಾಳಿಗೆ ಪ್ರಯತ್ನ ಪಟ್ಟಿದ್ದಾರೆ ಪೊಲೀಸರು. ಪೊಲೀಸರನ್ನ ಕಂಡ ಕೂಡಲೇ ಎಸ್ಕೇಪ್ ಆಗೋದಕ್ಕೆ ಈತ ಪ್ರಯತ್ನ ಪಟ್ಟಿದ್ದಾನೆ. ಕೆನತ್ನನ್ನ ಚೇಸ್ ಮಾಡಿದ್ದಾರೆ ಒರ್ಲೆನ್ ಪೇಟ್ ಪೊಲೀಸರು. ಚೇಸ್ ಮಾಡಿ ಕೆನತನ್ನ ಹಿಡಿದಿದ್ದಾರೆ ಎಎಸ್ಐ ರಾಮಲಿಂಗಂ ಅವರು. ಸೊ ಚೇಸಿಂಗ್ ವೇಳೆ ಎಎಸ್ಐ ರಾಮಲಿಂಗಂಗೆ ಗಾಯ ಕೂಡ ಆಗಿದೆ. ಆದ್ರೂ ಕೂಡ ಪಟ್ಟು ಬಿಡದೆ ಹಿಡಿದಿದ್ದಾರೆ ರಾಮಲಿಂಗಂ ಅವರು ಎಎಸ್ಐ. ಸೆರೆ ಹಿಡಿದ ಬಳಿಕ ಕೆಆರ್ಪುರಂ ಪೊಲೀಸರಿಗೆ ಹಸ್ತಾಂತರವನ್ನ ಮಾಡಲಾಗಿದೆ. ಸ್ಥಳೀಯ ಪೊಲೀಸರ ಒಂದು ಸಹಾಯದಿಂದ ಈಗ ಕೆನತ್ನನ್ನ ಕರ್ಕೊಂಡು ಬರ್ಲಾಗ್ತದೆ. ಅಂದ್ರೆ ಅವರನ್ನ ಅರೆಸ್ಟ್ ಮಾಡಲಾಯಿತು ಅಲ್ಲಿ. ಆನಂತರ ಈಗ ಇಲ್ಲಿಗೆ ಕರ್ಕೊಂಡು ಬರ್ಲಾಗ್ತಾ ಇದೆ. ಬೆಂಗಳೂರು ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಈತನ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ತಾನು ಮೊಬೈಲ್ ಅನ್ನ ಬಳಸದೆ ಇದ್ರೆ ಪೊಲೀಸರಿಗೆ ನಾನು ಸಿಕ್ಕಾಕೊಳ್ಳೋದಿಲ್ಲ ಅನ್ನುವಂತಹ ಯೋಚನೆಯಲ್ಲಿ ಈತ ಅಲ್ಲೇ ಇದ್ನ ಹೇಗೆ? ಜೊತೆಗೆ ಈತನನ್ನ ಅಂದ್ರೆ ವಶಕ್ಕೆ ಪಡೆದಿರುವಂತಹ ರೀತಿ ಯಾವ ರೀತಿ ಆಗಿತ್ತು? ಯಾವ ರೀತಿಯಾಗಿ ಈತನನ್ನ ಬಲೆಗೆ ಬೀಳಿಸಿದ್ರು ಪೊಲೀಸರು? ನವಿತಾ, ಏನು ಕೆಆರ್ಪುರದಲ್ಲಿ ನಡೆದ ತ್ರಿವಳಿ ಕೊಲೆಗೆ ಸಂಬಂಧಪಟ್ಟಂತೆ ಎರಡನೇ ಆರೋಪಿ ಕೆನತ್ನನ್ನ ಇವತ್ತು ಪಾಂಡಿಚೇರಿಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿರುತ್ತದೆ. ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಆರೋಪಿ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ನಂತರ ಎಲ್ಲ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಅವರು ಈ ಒಂದು ಆರೋಪಿ ಬಗ್ಗೆ ನಿಗಾವನ್ನು ವಹಿಸಿ ಒಂದು ಶೋಧವನ್ನು ಕೂಡ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಓರ್ಲೇನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಬಾರ್ನಲ್ಲಿ ಆತ ಎಣ್ಣೆ ಕುಡಿತಾ ಇರಬೇಕಾದ್ರೆ ಒಂದು ಮಾಹಿತಿ ಕೂಡ ಸಿಗುತ್ತೆ. ಕೂಡಲೇ ಅಲ್ಲಿನ ಸ್ಥಳೀಯ ಪೊಲೀಸರು ಆ ಒಂದು ಬಾರ್ ಬಳಿ ತೆಳೆದಾಗ ಆತ ಪೊಲೀಸರನ್ನ ನೋಡಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗ್ತಾ ಇರ್ತಾನೆ. ನಂತರ ಆತನನ್ನ ಚೇಸ್ ಮಾಡಿ ಹಿಡಿದು ಈಗ ಬೆಂಗಳೂರಿನ ಪೊಲೀಸರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಏನು ಓರ್ಲೇನ್ ಪೊಲೀಸ್ ಠಾಣೆ ಎಎಸ್ಐ ಆಗಿರುವಂತಹ ರಾಮಲಿಂಗಂ ಅವರು ಈ ಒಂದು ಆರೋಪಿಯನ್ನು ಹಿಡಿದವರು ಕೂಡ ಈಗ ಗೊತ್ತಾಗುತ್ತೆ. ನಂತರ ಆತ ಕೂಡ ಚೇಸ್ ಮಾಡೋ ಸಂದರ್ಭದಲ್ಲಿ ಎಎಸ್ಐಗೂ ಕೂಡ ಸಣ್ಣ ಪುಟ್ಟ ಗಾಯ ಕೂಡ ಆಗಿರುವಂಥದ್ದು. ನಂತರ ಕಡೆಗೂ ಪಟ್ಟು ಬಿಡದ ಆತನನ್ನು ಹಿಡಿದು ಈಗ ಬೆಂಗಳೂರಿನ ಪೊಲೀಸರಿಗೆ ವಶಕ್ಕೆ ಆರೋಪಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಈಗ ಕೆಆರ್ಪುರ ಪೊಲೀಸರು ಕೂಡ ಕೆನತ್ನನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತರುವಂತಹ ಕೆಲಸ ಕೂಡ ಆಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಈತ ಎರಡನೇ ಆರೋಪಿ ಕೂಡ ಆಗಿರುವಂಥದ್ದು. ಆದರೆ ಕಳೆದ 3-4 ದಿನಗಳಿಂದ ಆತ ಪೊಲೀಸರ ತಪ್ಪಿಸಿ ಪಾಂಡಿಚೇರಿ ಮತ್ತೆ ಸುತ್ತಮುತ್ತಲಿನ ಒಂದು ಏರಿಯಾದಲ್ಲಿ ಸುತ್ತಾಟವನ್ನು ಕೂಡ ಮಾಡ್ತಾ ಇರ್ತಾನೆ. ಒಂದು ಕಡೆ ನಿಲ್ಲದೆ ಎಲ್ಲ ಕಡೆ ಆತ ಒಂದು ರೌಂಡ್ಸ್ ಅನ್ನು ಕೂಡ ಮಾಡ್ತಾ ಇದ್ದ. ಆದ್ರೂ ಕೂಡ ಕೆಆರ್ಪುರ ಪೊಲೀಸರು ಆತನನ್ನ ಹಿಡಿಲೇಬೇಕು ಅಂತೇಳಿ ಸುಮಾರು 4 ವಿಶೇಷ ತಂಡಗಳು ಆ ಒಂದು ಭಾಗದಲ್ಲಿ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ರು. ನಂತರ ಸ್ಥಳೀಯ ಪೊಲೀಸರಿಗೆ ಕೂಡ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಯಾಕಂದ್ರೆ ಸ್ಥಳೀಯ ಪೊಲೀಸರಿಗೆ ಆ ಒಂದು ಸರಹದ್ದಿನ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳು ಕೂಡ ಇರುತ್ತೆ. ಮತ್ತೆ ಎಲ್ಲಿ ಹೋಟೆಲ್ ಇದೆ ಮತ್ತೆ ಬಾರ್ಸ್ ಇದಾವೆ ಎಲ್ಲ ಕಡೆ ಅವ್ರಿಗೂ ಕೂಡ ಮಾಹಿತಿ ಇರುತ್ತೆ. ಅವರ ನೆರವಿನಿಂದ ಈಗ ಈ ಒಂದು
ಆರೋಪಿಯನ್ನ ಹಿಡಿದು ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದಂತ ಕೆಲಸ ಕೂಡ ಆಗ್ತಾ ಇದೆ. ಇಲ್ಲಿ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಆತ ಏನು ನೇರವಾಗಿ ಭಾಗಿಯಾಗಿರ್ತಾನೆ ಅದ್ರ ಬಗ್ಗೆ ಹೇಳಿಕೆ ದಾಖಲು ಮಾಡುವಂತ ಕೆಲಸ ಕೂಡ ಈಗ ಆಗುತ್ತೆ ನವಿತಾ. ಅಂದ್ರೆ ಆತ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಅಲ್ಲಿ ಮಾಡಿದಾನೆ. ಜೊತೆಗೆ ಆ ಸಂದರ್ಭ ಯಾವ ರೀತಿ ಆಗಿತ್ತು, ಪೊಲೀಸರು ಕೂಡ ಅಲ್ಲಿ ಗಾಯ ಆಗಿರೋ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನವಿತಾ ಏನು ನಿನ್ನೆ ಸಂಜೆ ಏನು ಓರ್ಲೇನ್ ಪೇಟೆ ಪೊಲೀಸರಿಗೆ ಒಂದು ಖಚಿತ ಮಾಹಿತಿ ಬರುತ್ತೆ. ಈ ರೀತಿಯಾಗಿ ಓರ್ವ ಆರೋಪಿ ಅಂದ್ರೆ ಇದೇ ರೀತಿಯಾಗಿ ಒಂದು ಫೋಟೋ ಏನ್ ಇರುತ್ತೆ, ಆ ಒಂದು ಆರೋಪಿ ಈ ಒಂದು ಬಾರ್ನಲ್ಲಿ ಒಂದು ಎಣ್ಣೆ ಕುಡಿತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗುತ್ತೆ. ನಂತರ ಅಲ್ಲಿನ ಒಂದು ಎಎಸ್ಐ ಏನಿರ್ತಾನೆ ಆತ ಒಂದು ರೌಂಡ್ಸ್ ಹೋಗ್ಬೇಕಾದ್ರೆ ಆ ಒಂದು ಬಾರ್ ಬಳಿ ಆತ ಎಣ್ಣೆ ಹೊಡಿತಾ ಇರೋದು ಕೂಡ ಕಂಡು ಬಂದಿತ್ತು. ನಂತರ ಆತನನ್ನು ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತೇಳಿ ಪೊಲೀಸರು ಆತನನ್ನ ಬೆನ್ನು ಬಿದ್ದಾಗ ಆತ ಇವರು ಪೊಲೀಸರು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಂದ ಕೆನೆತ್ ಎಸ್ಕೇಪ್ ಆಗಿ ಓಡುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಾನೆ. ಸುಮಾರು ಒಂದು 100 ಮೀಟರ್ ಓಡಿದ ಸಂದರ್ಭದಲ್ಲಿ ಎಎಸ್ಐ ರಾಮಲಿಂಗಂ ಅವರು ಆತನನ್ನ ನೇರವಾಗಿ ಚೇಸ್ ಮಾಡ್ಕೊಂಡು ಹೋಗಿರೋದು ಕೂಡ ಅಲ್ಲಿ ನೋಡಬಹುದು. ಚೇಸ್ ಮಾಡ್ಕೊಂಡು ಹೋದಾಗ ಆತನನ್ನ ಅಲ್ಲೇ ಸ್ಥಳೀಯರ ನೆರವಿನಿಂದ ಅಂದ್ರೆ ಲೋಕಲ್ ಜನ ಏನಿರ್ತಾರೆ ಅವರ ನೆರವಿನಿಂದ ಆತನನ್ನ ಅಲ್ಲೇ ಹಿಡಿದು ಕೂಡಲೇ ಒಂದು ಬೆಂಗಳೂರು ಪೊಲೀಸರು ಮತ್ತೆ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ನಂತರ ಓವರ್ಲೈನ್ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ನಂತರ KR-ಪುರ ಪೊಲೀಸರಿಗೆ ಒಂದು ಮಾಹಿತಿಯನ್ನ ರವಾನೆ ಮಾಡಿ ಅವರ ಸುಪರ್ದ್ಗೆ ಕೂಡ ಹ್ಯಾಂಡ್ ಓವರ್ ಮಾಡಿರೋದು ಕೂಡ ಆಗಿದೆ. ಈಗ ಅಲ್ಲಿನ ಸ್ಥಳೀಯ ಪೊಲೀಸರ ನೆರವಿನಿಂದ ಈಗ ಆತನನ್ನ ವಶಕ್ಕೆ ಪಡೆದೀಗ ಬೆಂಗಳೂರಿಗೆ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಆತನನ್ನ ತೀವ್ರ ವಿಚಾರಣೆ ಕೂಡ ಮಾಡೋದಕ್ಕೆ ಅಗತ್ಯ ಸಿದ್ಧತೆ ಕೂಡ ಆಗಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.